ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ನಾಗಮಂಗಲ ಟಿಎಪಿಸಿಎಂಎಸ್ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಪ್ರಕಟಿಸಿದ ಸಚಿವ ಎನ್ ಚೆಲುವರಾಯಸ್ವಾಮಿ. ಗ್ರಾಮೀಣ ಭಾಗದಲ್ಲಿ ನಡೆಯುವ ಹಳ್ಳಿಗಳ ಯಜಮಾನರ ಆಯ್ಕೆ, ಆಚರಿಸುವ ಹಬ್ಬ ಹರಿದಿನಗಳು ಅಥವಾ ಮದುವೆಯಂತಹ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ರಾಜಕೀಯವೇ ಮುಂದಾಗಿರುವ ನಾಗಮಂಗಲ ಕ್ಷೇತ್ರದಲ್ಲಿ ಈಗ ಟಿಎಪಿಸಿಎಂಎಸ್ ಚುನಾವಣೆಯ ಸದ್ದು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 2025ರಿಂದ 30ರ ಮುಂದಿನ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಚುನಾವಣೆ ಆಗಸ್ಟ್ 5ರಂದು ನಡೆಯಲಿದೆ. ನಾಮಪತ್ರ ಸಲ್ಲಿಸಲು ಇದೇ ಸೆಪ್ಟೆಂಬರ್ 28 ಕೊನೆಯ ದಿನಾಂಕವಾಗಿರುವ ಹಿನ್ನೆಲೆಯಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಖುದ್ದು ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಅಥವಾ ಎನ್ ಚೆಲುವರಾಯಸ್ವಾಮಿರವರ ಕಚೇರಿಯಲ್ಲಿ ಕರೆಯಲಾಗಿದ್ದ ಆಸಕ್ತ ಕಾರ್ಯಕರ್ತರ ಸಭೆಯಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವ ಮೂಲಕ ಈವರೆಗೆ ಯಾವುದೇ ನಾಮಪತ್ರ ಸಲ್ಲಿಕೆಗೆ ಮುಂದಾಗದ ವಿರೋಧಿಗಳಿಗೆ ಪರೋಕ್ಷವಾಗಿ ಪಂಥಾಹ್ವಾನ ನೀಡಿದ ಸಚಿವ ಎನ್ ಚೆಲುವರಾಯಸ್ವಾಮಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವ ಮೂಲಕ ಚುನಾವಣೆಯನ್ನ ಎದುರಿಸಿ ಗೆಲುವು ಸಾಧಿಸಿ ಬನ್ನಿ. ಕಾಂಗ್ರೆಸ್ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು ಒಟ್ಟಾಗಿ ಹಿಂದೆ ನಾಮಪತ್ರ ಸಲ್ಲಿಸಿ ಎಂದು ಸಭೆಯಲ್ಲಿ ಅಭ್ಯರ್ಥಿಗಳಿಗೆ ಕಿವಿಮಾತು ಹೇಳಿದ್ರು ಸಚಿವ ಎನ್ ಚೆಲುವರಾಯಸ್ವಾಮಿ. ಸಣ್ಣ ಪುಟ್ಟ ಅಡಚಣೆ ಇದ್ರೆ ಹೇಳಿ, ನಾನು ಖಂಡಿತ ಕರೆಕ್ಷನ್ ಮಾಡ್ತೀನಿ. ಈಗ ಸೊ ಈ ಮೂಲೆಯಲ್ಲಿ ಬೆಂಗಳೂರಿನಲ್ಲಿ 2 ಜನರಲ್ ಇದೆ, ಒಂದು ಜನರಲ್ ಒಂದು ಎಸಿ. ಅದರಲ್ಲಿ ಜನರಲ್ಗೆ ಕಾಳಿಂಗಳ್ಳಿ ಪಂಚಾಯತಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಯೋಚನೆ ಮಾಡಿ ನಮ್ಮ ದಿನೇಶ್ ನಿಲ್ಲಿಸಬೇಕಾಗಿತ್ತು. ದಿನೇಶ್ ನಿಂತಿಲ್ಲ, ಬಟ್ ಆದ್ರೆ ಬೇಡ ಅಂತ ಒಂದು ಅವಕಾಶವನ್ನ ಕೊಡೋಣ ಅಂತ ಹೇಳಿ ಲಕ್ಷ್ಮಣ್ಗೆ, ಬೆಟ್ಟಕೋಟೆ ಲಕ್ಷ್ಮಣ್ಗೆ ಅದೆಲ್ಲರೂ ಕೇಳಿ ಅಭಿಪ್ರಾಯ ಮಾಡಿದ್ವಿ. ಎಲ್ಲರೂ ಓಕೆ ಅಂತ ಅನ್ಕೋತೀನಿ. ಓಕೆ ಅದಾದ್ಮೇಲೆ ಅಲ್ಲಿ ಸ್ಥಳೀಯ ಮುಖಂಡರ ಕೂತ್ಕೊಂಡು ಏನ್ ಅವಶ್ಯಕತೆ ಇದೆ ಎದುರುಗಡೆ ಇದ್ದರೆ ಅದನ್ನ ನೋಡ್ಕೊಂಡು ಮಾಡ್ಬೇಕು. ಸುಮ್ಮನೆ ಅನವಶ್ಯಕವಾದಂತಹ ರೀತಿಯಲ್ಲಿ ಬೇರೆ ಸಹಾಯ ಮಾಡಿ, ಬಟ್ ಆದ್ರೆ ಚುನಾವಣೆ ವಿಚಾರದಲ್ಲಿ ಲೆಕ್ಕಾಚಾರ ಇಟ್ಕೊಂಡು ಚುನಾವಣೆಯನ್ನ ಮಾಡಿ ಅನಾವಶ್ಯಕವಾಗಿ ಮಾಡಕ್ ಹೋಗ್ಬೇಕು. ದಯಮಾಡಿ ನೀವೆಲ್ಲರೂ ಸಹ ಈ ಚುನಾವಣೆಯನ್ನ ಯಶಸ್ವಿಯಾಗಿ ಗೆಲ್ಲಿಸ್ಕೊಬರ್ಬೇಕು ಅಂತ ಹೇಳಿ ವಿನಂತಿ ಮಾಡಿ, ನಿರಂತರ ನಿಮ್ ಜೊತೆ ಸಂಪರ್ಕದಲ್ಲಿ ಇರ್ತೀನಿ. ಹೋಗ್ಲಿ ಲೀಡರ್ಗಳು ಕ್ಯಾಂಡಿಡೇಟ್ ಜೊತೆ ನಾನು ಫೋನ್ ಮಾಡ್ತಿರ್ತೀನಿ. ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ನಾನು ಹೇಳ್ಬೇಕು, ಅದನ್ನ ಯಾರಿಗೆ ಹೇಳ್ಬೇಕು ಹೇಳಿ ಸರಿಪಡಿಸ್ತಾರೆ, ಅದು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಎಲ್ಲರೂ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಇವತ್ತಿಂದಲೇ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ. ಚುನಾವಣೆಯ ಹೊಣೆಗಾರಿಕೆ ಹೊತ್ತಿರುವ ಚಲನಚಿತ್ರ ನಟ ಹಾಗೂ ಬ್ರಹ್ಮದೇವರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿ ಹಾಗೂ ಸಚಿವರ ಅಣ್ಣನ ಮಗ ಸುನಿಲ್ ಲಕ್ಷ್ಮೀಕಾಂತ್ ನೇತೃತ್ವದಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯಾಗಿದೆ. ಸಚಿವರ ಸೂಚನೆಯಂತೆ ನಾಮಪತ್ರ ಸಲ್ಲಿಸಿರುವ ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಮೂಲಕ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತೇವೆ ಎನ್ನುತ್ತಾರೆ ಸಚಿನ್ ಚೆಲುವರಾಯಸ್ವಾಮಿ. ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. 12 ಜನನು ಗೆದ್ದು ಇದನ್ನ ಮತ್ತೆ ನಮ್ಮ ಪಕ್ಷಕ್ಕೆ ನಾವು ತಗೊಂಡು ಇದು ಒಳ್ಳೆ ಕೆಲಸಗಳು ಇಷ್ಟು ದಿವಸ 30 ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ. ಅದನ್ನು ಕಂಟಿನ್ಯೂ ಮಾಡ್ತೀವಿ. ಪೆಟ್ರೋಲ್ ಬಂಕ್ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಗ್ಯಾಸ್ ಆಗಿರ್ಬೋದು
ಎಲ್ಲ ಕಾಲಕ್ಕೆ ಎಲ್ಲ ಒಳ್ಳೊಳ್ಳೆ ಕೆಲಸಗಳಾಗಿ ಮುಂದೆನೂ ಆಗುತ್ತೆ. ಈ ಸತಿ ಇನ್ನೂ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ನಿಂತಿದ್ದಾರೆ. ಸೊ ಅದರಿಂದ ಜನಕ್ಕೆ ಇನ್ನೂ ನಂಬಿಕೆ ಜಾಸ್ತಿ ಇದೆ ನಮ್ಮ ಮೇಲೆ. ಗೆಲ್ಸಿ ಈ ಕೆಲಸಗಳನ್ನ ಇನ್ನೂ ನಾವು ಮುಂದುವರಿಸ್ತೀವಿ ಅಂತ ನಾನು ಮಾಡ್ತೀನಿ. ಈ ಸಹಕಾರ ಸಂಘದ ಚುನಾವಣೆಯಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡಿರುವುದು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ಅವಕಾಶ ಸಿಗುತ್ತದೆ ಎಂಬುದಕ್ಕೆ ಉದಾಹರಣೆಯಾಗಿದೆ. ಅವಕಾಶ ಸಿಗದವರಿಗೂ ಮುಂದಿನ ಚುನಾವಣೆಗಳಲ್ಲಿ ಅವಕಾಶ ನೀಡುವುದಾಗಿ ಹೇಳಿದ್ದಾರೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಎಂದು ಸುನಿಲ್ ಲಕ್ಷ್ಮೀಕಾಂತ್ ಮನವಿ ಮಾಡಿದರು. 12 ಜನರಲ್ಲಿ 7 ರಿಂದ 8 ಜನ ಹೊಸ ಮುಖಗಳು ಇದರೊಳಗಡೆ ಬಂದಿದ್ದಾರೆ. ಇದು ಒಂದು ರೀತಿ ಮುಂದಿನ ರಾಜಕೀಯ ಭವಿಷ್ಯಗಳಲ್ಲಿ ಎಲ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದಿಂದ ಆಗಲಿ ಅವರ ನೇತೃತ್ವದಲ್ಲಿ ಇದನ್ನ ನಿರ್ಣಯ ಮಾಡಿದ್ದಾರೆ. ಮುಂದಕ್ಕೆ ಬರೋ ಬೇರೆ ಚುನಾವಣೆಗಳಲ್ಲೂ ಇದೇ ರೀತಿ ಎಲ್ರಿಗೂ ಅವಕಾಶಗಳು ಸಿಗುತ್ತೆ. ಇದರಿಂದ ದಯವಿಟ್ಟು ಎಲ್ಲರೂ ಇದರಿಂದ ಯಾರಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಯಾರಿಗಾರು ಅವಕಾಶ ಸಿಕ್ಕಿದ್ದೇ ಇದ್ದರೂ ಈ ಎಲೆಕ್ಷನ್ಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಓಡಾಡಿ ಮುಂದಿನ ಎಲೆಕ್ಷನ್ಗಳಲ್ಲಿ ಅವಗೂ ಅವಕಾಶ ಕೊಡ್ತೀವಿ ಅಂತ ಎಲ್ಲರೂ ಹೇಳಿದಾರೆ, ಆಗ್ಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಅವ್ರ ಜೊತೆ ಇರ್ತೀವಿ. ದಯವಿಟ್ಟು ಈ ಎಲೆಕ್ಷನ್ ಅಲ್ಲಿ 12 ಜನರು ಒಳ್ಳೆ ಮತದಲ್ಲಿ, ಸಾಮಾನ್ಯ ಮತ ಅಲ್ಲ, ಒಳ್ಳೆ ಮತಗಳಲ್ಲಿ ಗೆಲ್ಲಿ ನಾವು ಮತ್ತೆ ಈ ಒಂದು ಅಸೋಸಿಯೇಷನ್ ಏನಿದೆ ಇದನ್ನ ಇನ್ನೂ ಗಟ್ಟಿಯಾಗಿ ಮುಂದೆ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆಸೋದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಬೇಡ್ಕೊಳ್ತೀನಿ. ಒಟ್ಟಾರೆ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಇನ್ನು 2.5 ವರ್ಷಗಳಿರುವಾಗಲೇ ಇಂತಹ ಸ್ಥಳೀಯ ಚುನಾವಣೆಗಳ ಮೂಲಕ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿರುವ ರಾಜಕೀಯ ಚಟುವಟಿಕೆಗಳು ಸಮುದಾಯದ ಸ್ವಾಸ್ಥ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರದಿರಲಿ ಎಂಬುದು ನಿಮ್ಮ ವ್ಯೂ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ.